ಹಾಯ್ ಸ್ನೇಹಿತರೆ, ಎಲ್ಲ ನನ್ನ SSC ಎಸ್ಪಿರೆಂಟ್ಸ್ಗೆ ಜೈ ಹಿಂದ್. 27ನೇ ತಾರೀಕಿಗೆ ಜೂನ್ 27ಕ್ಕೆ ನಿಮ್ಗೆ SSC MTS ಅಲ್ಲಿ ನಿಮ್ಗೆ ಹುದ್ದೆಗಳನ್ನ ಬಿಡುಗಡೆಯನ್ನು ಮಾಡಿದ್ದಾರೆ. 8200 ಹುದ್ದೆಗಳನ್ನ ನಿಮ್ಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಮತ್ತು ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟನ್ನು ಮಾಡಿದ್ದಾರೆ. ನಿನ್ನೆ ತಾನೇ ಆ ನೋಟಿಫಿಕೇಶನ್ ಬಗ್ಗೆ ನಿಮ್ಗೆ ಬೋರ್ಡ್ ಮೇಲೆ ನಾನು ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತೆ, ಎಕ್ಸಾಮು, ಅದು ಫಿಸಿಕಲ್ಲು ಮತ್ತು ಮೆಡಿಕಲ್ಲು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಅದರಲ್ಲಿ ನೀಡಿದ್ದೀನಿ. ಇನ್ನಷ್ಟು ಡೌಟ್ಸ್ಗಳನ್ನು ನಿಮ್ಗೆ ಪೂರ ಲೆಂದಿ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಆ ವಿಡಿಯೋದಲ್ಲಿ ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ತಿಳಿಸ್ಕೊಡ್ತೇನೆ. ಈಗ ಈ ವಿಡಿಯೋದಲ್ಲಿ ನೀವು ಹೇಳ್ತಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ನಾವೀಗ ಎಕ್ಸಾಮ್ ಸಿಲೆಬಸ್ ಯಾವ ಥರ ಇರ್ತೈತಿ ಮತ್ತು ಎಷ್ಟು ಎಕ್ಸಾಮ್ಗಳಿರ್ತಾವೆ ಮತ್ತು ಫಿಸಿಕಲ್ ಏನಿರುತ್ತೆ ಅನ್ನೋದನ್ನು ಮಾತ್ರ ಅದರಲ್ಲಿ ನಿಮ್ಗೆ ಹೇಳೋದನ್ನು ಬಿಟ್ಟಿದ್ದೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಅದಕ್ಕೆ ನೋಡ್ಕೊಡ್ರಿ ಕ್ವಾಲಿಫಿಕೇಶನ್. ಇನ್ನೂ ಯಾರಾದರೂ ಆ ವಿಡಿಯೋನ ನೋಡಿರಲಿಲ್ಲ ಅಂದರೂ ಕೂಡ ಇನ್ನೊಂದು ಸಾರಿ ನಿಮ್ಗೆ ಹೇಳ್ತೀನಿ. 10ನೇ ತರಗತಿ, ಜಸ್ಟ್ 10ನೇ ತರಗತಿ ಮುಗಿಸಿದವರು ಕೂಡ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಏಜ್ ನೋಡ್ಕೊಡ್ರಿ, 18ರಿಂದ 28 ಏಜ್ ಇದ್ದವರು ಕೂಡ ಅದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶ ಇರ್ತದೆ. ಮತ್ತು ನೆಕ್ಸ್ಟ್ ಅದೇ ಥರನಾಗಿ ಟೋಟಲ್ ಆಗಿ ನಿಮ್ಗೆ ಅದರಲ್ಲಿ MTS ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಅಂತ ಹೇಳ್ಕೇಶಂದ ಒಂದು ಥರದ ಹುದ್ದೆ ಇದೆ. ಮತ್ತು ನೆಕ್ಸ್ಟ್ ಹವಲ್ದಾರ್ ಅಂತ ಹೇಳ್ಕೇಶಂದ ಒಂದು ಹುದ್ದೆ ಇದೆ. ಅದರಲ್ಲಿ ಟೋಟಲ್ ಆಗಿ 2 ಹುದ್ದೆಗಳದವು. 2 ಹುದ್ದೆಗಳಪ್ಪ ಅಂತಂದ್ರೆ ಹುದ್ದೆಗಳ ಹೆಸರು ಇರತಕ್ಕಂಥ ಹುದ್ದೆಗಳು ಎರಡಲ್ಲ, 8000 ಪ್ಲಸ್ ಹುದ್ದೆಗಳು ಇದಾವೆ. ಇನ್ನೂ ಕೂಡ ಇದರಲ್ಲಿ ಹೆಚ್ಚಳ ಕೂಡ ಆಗ್ಬೋದು. ಜೂನ್ ವೈಸ್ ನಿಮ್ಗೆ ಕೋಡನ್ನು ಕೊಟ್ಟಿದ್ದಾರೆ. ಅಪ್ಲಿಕೇಶನನ್ನು ಹಾಕುವಾಗ ನೀವು ಯಾವ ಕೋಡ್ ಅಂದರೆ ನಿಮ್ಗೆ ಅಪ್ಲಿಕೇಶನ್ ಹಾಕುವಾಗ ಗೊತ್ತಾಗುತ್ತೆ. ಆನ್ಲೈನ್ ಮುಖಾಂತರ ಏನು ಹೋಗಿರ್ತಿರಲ್ಲ, ನೀವು ಆ PDF ಅನ್ನು ಒಂದು ಸಾರಿ ನೀವು ಕೂಡ ಸ್ಟಡಿ ಮಾಡ್ಕೊಡ್ರಿ. ಅಂದರೆ ಅಲ್ಲಿ ಕೊಟ್ಟಿದ್ದಾರೆ ಅವರು, ಬೆಂಗಳೂರು ಮತ್ತು ಗೋವಾ, ಮಹಾರಾಷ್ಟ್ರ ಯಾವುದೇ ಒಂದು ನೀವು ಸ್ಟೇಟಿಗೆ ಅಪ್ಲಿಕೇಶನನ್ನು ಅಲ್ಲಿ ನೀವು ಹವಾಲ್ದಾರ್ ಹುದ್ದೆಗೆ, MTS ಹುದ್ದೆಗೆ ನೀವೇನಾದರೂ ಅಷ್ಟಕ್ಕೂ ಕೂಡ ಪೋಸ್ಟ್ ಪರ್ಫಾರ್ಮೆನ್ಸನ್ನು ಕೊಡಲೇಬೇಕಾಗುತ್ತೆ. ಪೋಸ್ಟ್ ಪರ್ಫಾರ್ಮೆನ್ಸನ್ನು ಕೊಡುವಾಗ ನೀವು ಯಾವ ಬೆಂಗಳೂರು ಬೇಕಾಗಿದ್ದರೆ ಅದಕ್ಕೊಂದು ಕೋಡ್ ಇದೆ, C1, A1 ಈ ಥರ ಕೋಡ್ಗಳಿದಾವೆ. ಆ ಕೋಡ್ಗಳನ್ನು ನಿಮ್ಮ ಒಂದು ರಫ್ ಶೀಟ್ನಲ್ಲಿ ನೀವು ಅರ್ಜಿ ಸಲ್ಲಿಸುವಕ್ಕಿಂತ ಮುಂಚೆ ಹೋಗುವಾಗ ಒಂದು ರಫ್ ಶೀಟ್ನಲ್ಲಿ ಅಲ್ಲಿ ನಿಮ್ಮ ಕಾಸ್ಟಿಗೆ ಎಷ್ಟು ಪೋಸ್ಟ್ಗಳಿದಾವೆ ಅನ್ನೋದನ್ನು ಒಂದು ಸರಿ ಕಾಸ್ಟ್ ಅಂತ ಬರೀರಿ. ನಿಮ್ದು ಯಾವುದು OBC ಇದ್ದರೆ OBC, SC ಇದ್ದರೆ SC ಎಷ್ಟು ಅಂತ ಕೇಳಿಸಿಂದ ಬರ್ಕೊಂಡು ಕೇಳಿಸಿಂದ ನೆಕ್ಸ್ಟ್ ಅದು ಕೋಡನ್ನು ಸೈಡ್ಗೆ ಬರೆದಿಟ್ಟುಕೊಂಡು ಅಪ್ಲಿಕೇಶನನ್ನು ಹಾಕಕ್ಕೆ ಹೋಗ್ರಿ. ಸೊ ನೀವು ಸೈಬರ್ ಸೆಂಟರ್ಗೆ ಹೋದಾಗ ಡೈರೆಕ್ಟಾಗಿ ಅವ್ರಿಗೆ, ಯಾಕಂದ್ರೆ ಅಷ್ಟು ತಿಳ್ಕೊಂಡು ಒಂದು ಅಪ್ಲಿಕೇಶನನ್ನು ಹಾಕೋದು ಅಷ್ಟವಾಗಿ ಅಷ್ಟನ್ನು ಮಾತ್ರ ಮಾಡ್ತಾರೆ ಅವರು. ನಿಮ್ಗೆ ಪೋಸ್ಟ್ ಪರ್ಫಾರ್ಮೆನ್ಸ್ ನಿಮಗೆ PDF ತೆಗಿಸಿ ಅದ್ರ ಬಗ್ಗೆ ನಿಮ್ಮನ್ನು ಸ್ಟಡಿ ಮಾಡಿಸಿ ನೋಡ್ಕೊಳ್ಳಿ, ಆನಂತರ ನಿಮ್ಗೆ ಅಪ್ಲಿಕೇಶನನ್ನು ಹಾಕ್ತೀನಿ ಅಂತ ಹೇಳೋಕ್ಕಾಗಲ್ಲ. ನಿಮ್ದು ಒಂದೇ ಅಪ್ಲಿಕೇಶನನ್ನು 2-3 ತಾಸು ಹುಡ್ಕೊಂಡ್ರೆ ಅವ್ರಿಗೆ ಟೈಮ್ ವೇಸ್ಟ್ ಆಗ್ತಿರ್ತೈತಿ. ಅದಕ್ಕೆ ನಾನು PDF ಅನ್ನು ನಿಮ್ಗೆ ಟೆಲಿಗ್ರಾಮ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ಒಂದು ಸರಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಕೋಡ್ಗಳನ್ನು ಕೊಟ್ಟಿದ್ದಾರೆ. ಆ ಕೋಡ್ಗಳನ್ನು ನೀವು ಎಂಟರ್ ಮಾಡ್ಕೊಂಡು ನೀವು ಬರ್ಕೊಂಡು ಹೋದರೆ ಡೈರೆಕ್ಟಾಗಿ ಅವರು ನಿಮ್ಗೆ ಅಪ್ಲೈ ಮಾಡ್ಕೊತಾ ಹೋಗ್ತಾರೆ. ಪೋಸ್ಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಿಮಗೆ ಡೀಟೇಲ್ ಅಂತ ಕೊಟ್ಟಿದ್ದೀನಿ. ಅಪ್ಲಿಕೇಶನ್ ಕೂಡ 27ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ ಜೂನಿಂದ. ಜುಲೈ 31ರವರೆಗೆ ನಿಮ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕ ಕೂಡ ಇರ್ತದೆ. ಯಾರಾದರೂ ಇನ್ನೂ ಫಸ್ಟ್ ಟೈಮ್ ಹಾಕ್ತಾ ಇದ್ದೀರಪ್ಪ ಅಂತಂದರೆ ssc.gov.nic.com ಅಂತ ಹೇಳಿಸಿಂದ ಆ ವೆಬ್ಸೈಟ್ನಲ್ಲಿ ನೀವು ಹೋದರೆ ಅಪ್ಲಿಕೇಶನನ್ನು ಹಾಕ್ಬೋದು. ಹೋಗಿ ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ರಿ. ಸೊ ಈಗ ನಾನು ಹೇಳ್ತಿರ್ತಕ್ಕಂಥದ್ದು ಸಿಲೆಬಸ್ಸು ಮತ್ತು ಫಿಸಿಕಲ್ ಬಗ್ಗೆ ನಿಮಗೆ ಕ್ಲಿಯರಿಟಿ ಆದಂಥ ಮಾಹಿತಿಯನ್ನು ಕೊಡ್ತೀನಿ. ಯಾರಾದರೂ SSC MTS ಬಗ್ಗೆ ಏನಾದರೂ ನೀವು ಸ್ಟಡಿಯನ್ನು ಮಾಡ್ತಾ ಇದ್ರೆ ಈ ಸಿಲೆಬಸ್ಸನ್ನು ಒಂದು ಸಾರಿ ನಿಮ್ಮದೇ ಆದಂಥ ಒಂದು ರಫ್ ಶೀಟನ್ನು ಇಟ್ಕೊಳ್ರಿ. ರಫ್ ಶೀಟಲ್ಲಿ ನಾನು ಹೇಳ್ತಿರ್ತಕ್ಕಂಥ ಸಿಲೆಬಸ್ಸನ್ನು ಒಂದು ಸಾರಿ ನೋಟ್ ಮಾಡಿ ಇಟ್ಕೊಳ್ರಿ. ನೋಡ್ಕೋಬೋದು. ಸೆಷನ್ 1, ಸೆಷನ್ 2 ಅಂತ ಹೇಳ್ಕೇಸಂತ 2 ಎಕ್ಸಾಮ್ಗಳು ಇರ್ತಾವೆ. 2 ಎಕ್ಸಾಮು ಒಂದೇ ಟೈಮಿಗೆ ನಡೀತದೆ. 2 ಎಕ್ಸಾಮ್ಗಳು ಒಂದೇ ಟೈಮಿಗೆ ಕಂಡಕ್ಟನ್ನು ಮಾಡ್ತಾರೆ. ಸೆಷನ್ 1ದಲ್ಲಿ ಎಷ್ಟು ಟೈಮಿಂಗ್ ಇರ್ತೈತಿ ಮತ್ತು ಯಾವ ಸಬ್ಜೆಕ್ಟ್ ಅಂದರೆ ಸಿಲೆಬಸ್ ಇರ್ತೈತಿ ಮತ್ತು ಸೆಷನ್ 2ದಲ್ಲಿ ಯಾವ ಸಿಲೆಬಸ್ ಇರ್ತೈತಿ, ಸೆಷನ್ 1ದಲ್ಲಿ ನೆಗೆಟಿವ್ ಇರುತ್ತೋ ಇಲ್ಲೋ ಅಂತ ಹೇಳಿ ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ಕೋಬೋದು. ಸೆಷನ್ 1ದಲ್ಲಿ ಏನಪ್ಪ ಅಂದ್ರೆ ಟೋಟಲ್ ಆಗಿ ಇರ್ತಕ್ಕಂಥ ಕ್ವಶನ್ಸ್ಗಳು 40 ಕ್ವಶನ್ಸ್ಗಳು ಇರ್ತಾವೆ. ಎಷ್ಟಪ್ಪ ಅಂದ್ರೆ 40 ಕ್ವಶನ್ಸ್ಗಳು ಸೆಷನ್ 1ದಲ್ಲಿ. ಅಂದ್ರೆ ನಿಮ್ಗೆ 40 ಕ್ವಶನ್ಸ್ ಅಂದ್ರೆ 120 ಮಾರ್ಕ್ಸ್ ಇರ್ತೈತಿ. 120 ಮಾರ್ಕ್ಸ್ ಹೆಂಗಾಯ್ತಪ್ಪ ಅಂತಂದ್ರೆ ಒಂದು ಕ್ವಶನ್ನಿಗೆ 3 ಮಾರ್ಕ್ಸ್ ಇರ್ತೈತಿ. SSC MTSನಲ್ಲಿ ಯಾವ ಥರ ಈಗ 2 ವರ್ಷ ಆಯಿತು, 2 ಬ್ಯಾಚ್ ಆಯಿತು, ಈ ಥರ ಸಿಲೆಬಸ್ಸು ಮತ್ತು 2 ಎಕ್ಸಾಮನ್ನು ಮಾಡಿದ್ದಾರೆ. ಮೊದಲಿಗೆ ಒಂದೇ ಎಕ್ಸಾಮ್ ಇತ್ತು, ಒಂದು ಕ್ವಶನ್ನಿಗೆ 1 ಮಾರ್ಕ್ಸು, ಟೋಟಲ್ ಆಗಿ 100 ಕ್ವಶನ್ಸ್ಗಳು ಇದ್ದು. ಈ ಸಿಲೆಬಸ್ಸನ್ನು ಚೇಂಜ್ ಮಾಡಿ SSCಯಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್, ಪ್ರತಿಯೊಂದು ಜಾಬ್ ನೋಟಿಫಿಕೇಶನನ್ನು ಮಾಡಿದರೆ ಎಲ್ಲನೂ ಕೂಡ ಚೇಂಜಸ್ಸನ್ನು ಮಾಡ್ತಾನೆ ಇದ್ದಾರೆ. ಅವು ಯಾವ ಥರ ಚೇಂಜಸನ್ನು ಮಾಡ್ತಾ ಇದ್ದಾರೆ ಅದರ ತಕ್ಕಂಗೆ ನಾವು ಕೂಡ ಚೇಂಜ್ ಆಗಲೇಬೇಕಾಗುತ್ತೆ ಎಕ್ಸಾಮ್ ಪ್ರಿಪ್ರೇಷನನ್ನು. ನೋಡ್ಕೋಬೋದು. 120 ಮಾರ್ಕ್ಸ್ ಇರ್ತೈತಿ. ಟೈಮಿಂಗ್ ಎಷ್ಟಪ್ಪ ಅಂತಂದ್ರೆ 45 ನಿಮಿಷ.
ಅಂದ್ರೆ ಒಂದು ತಾಸಿಗೆ 15 ನಿಮಿಷ ಕಡಿಮೆ ಇರ್ತೈತಿ. 45 ನಿಮಿಷ ನಿಮ್ಗೆ ಎಕ್ಸಾಮಿಗೆ ಟೈಮಿಂಗನ್ನು ಕೊಟ್ಟಿರ್ತಾರೆ. ಇದು ಆನ್ಲೈನ್ ಮುಖಾಂತರ CBT ಕಂಪ್ಯೂಟರ್ ಬೇಸ್ಡ್ ಮುಖಾಂತರ ನಿಮ್ಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. 45 ನಿಮಿಷ ನಿಮ್ಗೆ ಟೈಮಿಂಗ್ ಇರ್ತೈತಿ. ಸೆಷನ್ 1ದಲ್ಲಿ ಯಾವುದೇ ತರನಾದಂಥ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ನೀವು ಟೋಟಲ್ ಆಗಿ 40 ಕ್ವಶನ್ಸ್ ಇರ್ತಾವಂದ್ರೆ 40ಕ್ಕೆ 40 ಕ್ವಶನ್ಸನ್ನು ಟಚ್ ಮಾಡಿ ಬರ್ರಿ. ಯಾವ ಒಂದು ಕ್ವಶನನ್ನು ಅದರಲ್ಲಿ ಬಿಡಕ್ಕೆ ಹೋಗ್ಬೇಡ್ರಿ. ಇದರಲ್ಲಿ ಯಾವುದೇ ಥರ ನೆಗೆಟಿವ್ ಕೂಡ ಇರೋದಿಲ್ಲ. ನೀವೇನಾದರೂ ಇದರಲ್ಲಿ ನೆಗೆಟಿವ್ ಇದೆ ಅಂತ ತಿಳ್ಕೇಶಂದ ಬಿಟ್ಕೊಟ್ಟು ಬಂದರೆ ಅದು ನಿಮ್ಮ ತಪ್ಪು. ಇದರಲ್ಲಿ ಓನ್ಲಿ ಕ್ವಾಲಿಫೈಯಿಂಗ್ ನೇಚರ್ ಅಷ್ಟೇ. ಸೆಷನ್ 1ದಲ್ಲಿ ನೀವು ಮ್ಯಾಥ್ಸ್ಗೆ 20 ಕ್ವಶನ್ಸನ್ನು ಕೇಳ್ತಾರೆ. ರೀಸನಿಂಗ್ 20 ಕ್ವಶನ್ಸ್ಗಳು, ಟೋಟಲ್ ಆಗಿ 40 ಕ್ವಶನ್ಸ್ಗಳು. ಅವಕ್ಕೆ 3 ಮಾರ್ಕ್ಸ್ ಅಂದ್ರೆ ಒಂದು ಕ್ವಶನ್ಗೆ ಟೋಟಲ್ ಆಗಿ 20ಕ್ಕೆ 60 ಮಾರ್ಕ್ಸ್ ಮ್ಯಾಥ್ಸ್, ರೀಸನಿಂಗ್ 60 ಮಾರ್ಕ್ಸು. ಟೋಟಲ್ ಆಗಿ 120 ಮಾರ್ಕ್ಸ್ ಆಯಿತು, 40 ಕ್ವಶನ್ಸ್ ಆಯಿತು. ಇದರಲ್ಲಿ ಅಷ್ಟು ಟಚ್ ಮಾಡಿ ಬರ್ರಿ. ಈಸಿ ಇರ್ತಕ್ಕಂಥ ಸಬ್ಜೆಕ್ಟನ್ನೇ ಸೆಷನ್ 1ದಲ್ಲಿ ಇಟ್ಟಿದ್ದಾರೆ. ಇದನ್ನು ಕಟ್ಟಪ್ ಕೂಡ ಹಿಡಿಯೋದಿಲ್ಲ ಅಂತ ಹೇಳಿ ಅವರು ಕೂಡ ಇದರಲ್ಲಿ ಮೆನ್ಷನನ್ನು ಮಾಡಿದ್ದಾರೆ. ಓಕೆ, ಸೆಷನ್ 1ದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಪಾಸ್ ಆಗ್ತೀರಿ ಅನ್ಕೋತೀನಿ. ಸೆಷನ್ 1ದಲ್ಲಿ ಪಾಸ್ ಆದರೆ ಮಾತ್ರ ನೀವು ಸೆಷನ್ 2ದಲ್ಲಿ ಕ್ವಾಲಿಫೈ ಅಂದರೆ ಆದಂಗೆ. ಸೆಷನ್ 1ದಲ್ಲಿ ಕ್ವಾಲಿಫೈ ಆಗಲಿಲ್ಲ ಅಂತಂದರೆ ನೀವು ಸೆಷನ್ 2ದಲ್ಲಿ ಔಟ್ ತೊಗೊಂಡ್ರು ವೇಸ್ಟೇ. ನೋಡ್ಕೋಬೋದು ಸೆಷನ್ 2ದಲ್ಲಿ ಯಾವ ಥರ ಸಿಲೆಬಸ್ ಇರ್ತೈತಿ ನೋಡ್ರಿ. ಒಬ್ಬೊಬ್ರು ಇರ್ತಾರೆ ಮ್ಯಾಥ್ಸ್ ಮತ್ತು ರೀಸನಿಂಗಲ್ಲಿ ಟಾಪ್ 1 ಆಗಿರ್ತಾರೆ. ಜನರಲ್ ಅವೇರ್ನೆಸ್ಸು ಮತ್ತು ಇಂಗ್ಲೀಷ್ನಲ್ಲಿ ಲೋ ಇರ್ತಾರೆ. ಅದಕ್ಕೋಸ್ಕರ ಇಲ್ಲಿ ನೀವು 120ಕ್ಕೆ 120 ತೊಗೊಂಡು ಇಲ್ಲಿ ಕಡಿಮೆ ಮಾಡಿದರೆ ನಿಮ್ಗೆ ವೇಸ್ಟ್. ನೋಡ್ಬೋದು ಸೆಷನ್ 2ದಲ್ಲಿ ಸಿಲೆಬಸ್ ಏನಿರ್ತಪ್ಪ ಅಂದ್ರೆ 50 ಕ್ವಶನ್ಸ್ಗಳಿರ್ತಾವೆ. ಎಷ್ಟಪ್ಪ ಅಂದ್ರೆ 50 ಕ್ವಶನ್ಸ್ಗಳಿರ್ತಾವೆ. 150 ಮಾರ್ಕ್ಸ್ ಇರ್ತದೆ. ಎಷ್ಟಿರ್ತಪ್ಪ ಅಂದ್ರೆ 150 ಮಾರ್ಕ್ಸ್. ಇದಕ್ಕೂ ಕೂಡ ಒಂದು ಕ್ವಶನಿಗೆ 3 ಮಾರ್ಕ್ಸ್. ಒಂದು ಕ್ವಶನಿಗೆ 3 ಮಾರ್ಕ್ಸನ್ನು ಕೇಳಿರ್ತಾರೆ. ಇದಕ್ಕೆ ಟೈಮಿಂಗ್ ಎಷ್ಟಪ್ಪ ಅಂದ್ರೆ 45 ನಿಮಿಷ ಟೈಮಿಂಗ್ ಇರ್ತದೆ. ಎಷ್ಟಿರ್ತಪ್ಪ ಅಂದ್ರೆ 45 ನಿಮಿಷ ಇದಕ್ಕೆ ಟೈಮಿಂಗ್ ಇರುತ್ತೆ. ಇದಕ್ಕೆ ನೆಗೆಟಿವ್ ಇದೆ. ಇದಕ್ಕೆ ನೆಗೆಟಿವ್ ಎಷ್ಟಪ್ಪ ಅಂತಂದ್ರೆ 1/3 ಅಂದರೆ 3 ಕ್ವಶನ್ಸ್ಗಳು ತಪ್ಪಾದರೆ 1 ಮಾರ್ಕ್ಸನ್ನು ಕಟ್ ಮಾಡ್ತಾರೆ. 3 ಕ್ವಶನ್ಸ್ ತಪ್ಪಾದರೆ 1 ಮಾರ್ಕ್ಸನ್ನು ಇಲ್ಲಿ ಲೆಸ್ ಮಾಡ್ತಾರೆ. ನೋಡ್ಕೊಳ್ಬೋದು ಇದರಲ್ಲಿ ಸಿಲೆಬಸ್ ಯಾವ್ದು ಇದೆಯಪ್ಪ ಅಂದ್ರೆ ಜನರಲ್ ಅವೇರ್ನೆಸ್ GA ಅಂತ ಕ್ವಶನ್ ಕೊಟ್ಟಿದ್ದಾರೆ. ಜನರಲ್ ಅವೇರ್ನೆಸ್ ಅಲ್ಲಿ 25 ಕ್ವಶನ್ಸ್ಗಳು, 75 ಮಾರ್ಕ್ಸ್ಗಳು. ನೆಕ್ಸ್ಟ್ ಅದೇ ತರನಾಗಿ ಇಂಗ್ಲೀಷ್ನಲ್ಲಿ 25 ಕ್ವಶನ್ಸ್ಗಳು, 75 ಮಾರ್ಕ್ಸನ್ನು ಇರ್ತದೆ. ಟೋಟಲಿಯಾಗಿ 150 ಮಾರ್ಕ್ಸ್ ಆಯಿತು. ಎಕ್ಸಾಮ್ ಸಿಲೆಬಸ್ಸನ್ನು ಕಟ್ ಆಫ್ ಯಾವ ಥರ ಹಿಡಿತಾರಂತ ಇನ್ನೊಂದು ಸರಿ ಹೇಳ್ತೀನಿ ನೋಡ್ಕೊಳ್ರಿ. ಸೆಷನ್ 1 ಎಕ್ಸಾಮನ್ನು ಬರೆಯುವಾಗ 45 ನಿಮಿಷ ನಿಮಗೆ ಟೈಮಿಂಗ್ ಇರ್ತೈತಿ. 45 ನಿಮಿಷ ಆದಮೇಲೆ ಕಂಪ್ಲೀಟ್ ಆದಮೇಲೆ ಆಟೋಮೆಟಿಕ್ಲಿ ಕ್ಲೋಸ್ ಆಗುತ್ತೆ ಎಕ್ಸಾಮ್. ನೀವೇನು ಸ್ಟಾಪ್ ಮಾಡುವಂಥ ಅವಶ್ಯಕತೆನೇ ಇರೋದಿಲ್ಲ. ಎಲ್ಲರದು ಆಟೋಮೆಟಿಕ್ಲಿ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದಮೇಲೆ ಸೆಷನ್ 2 ಅಂತ ಸ್ಟಾರ್ಟ್ ಆಗುತ್ತೆ. ಅದು 5 ನಿಮಿಷ ಬಿಟ್ಟ ಸೆಷನ್ 2 ಎಕ್ಸಾಮ್ ನಿಮಗೆ ಕುಂತ್ಕೊಂಡಲ್ಲೇ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗುತ್ತೆ. ಎಕ್ಸಾಮ್ ಸ್ಟಾರ್ಟ್ ಆದಮೇಲೆ ನಿಮ್ಗೆ ನೋಡ್ಕೋಬೋದು ಸೆಷನ್ 1ದಲ್ಲಿ ನೀವು ಕ್ವಾಲಿಫೈ ಆಗಿದ್ರೋ ಬಿಟ್ಟಿದ್ರೋ ಅಂತ ಹೇಳಿ ಅಲ್ಲಿ ಗೊತ್ತಾಗಲ್ಲ. ನೀವು ಎಕ್ಸಾಮ್ ಬರೆಯುವ ಟೈಮಲ್ಲಿ ಗೊತ್ತಾಗಲ್ಲ. ಫೈನಲ್ ರಿಸಲ್ಟ್ ಬಿಟ್ಟಾಗ ನೀವು ಸೆಷನ್ 1ದಲ್ಲಿ ಕ್ವಾಲಿಫೈ ಆಗಿ ಸೆಷನ್ 2ದಲ್ಲಿ ನೀವು ಕಟ್ಟಪ್ಪಿಗೆ ಬಂದಿದ್ದೀರಿ ಅಂತ ಹೇಳಿ ಅವಾಗ ಗೊತ್ತಾಗುತ್ತೆ. ಎಸ್, ನೀವು ಫಸ್ಟ್ ಜಾಸ್ತಿ ಪ್ರಿಫರೆನ್ಸನ್ನು ಕೊಡೋದು ಸೆಷನ್ 2 ಮೇಲೆ ಜಾಸ್ತಿ ಗಮನ ಕೊಡ್ರಿ. ಸೆಷನ್ 2 ಸಿಲೆಬಸ್ ಏನಿದಾವಲ್ಲ ಇವನ್ನ ಹೆವಿ ಸ್ಟಡಿ ಮಾಡ್ರಿ. ಸೆಷನ್ 1ದಲ್ಲಿ ಕ್ವಾಲಿಫೈಯಿಂಗ್ ನೇಚರ್ ಅಷ್ಟೇ. ಸೆಷನ್ 2ದಲ್ಲಿ ಏನಿದಾವಲ್ಲ ಇವೆರಡು ಸಬ್ಜೆಕ್ಟನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ಥರನಾಗಿ ನಿಮಗೆ ಎಕ್ಸಾಮ್ ಸಿಲೆಬಸ್ಸನ್ನು ನಾನು ನಿಮ್ಗೆ ಕ್ಲಿಯರಿಟಿ ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಎಕ್ಸಾಮ್ ಸಿಲೆಬಸ್ ಬಗ್ಗೆ ಇದರಲ್ಲಿ ಸಾಕಷ್ಟು ಡೌಟ್ಗಳಿರ್ತಾವೆ. ಡೌಟ್ಗಳನ್ನು ಯಾರು ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ. ನಿಮ್ದು ಏನೋ ಒಂದು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕೋದನ್ನು ಮರೆಯಬೇಡ್ರಿ. ನೀವು ಕಮೆಂಟ್ ಹಾಕಿದರೆ ರಿಪ್ಲೈ ಕೊಡಲಿಲ್ಲ ಅಂತ ಯಾರು ಬೇಜಾರಾಗುವಂಥ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ನಾನು ಎಲ್ಲ ನಿಮ್ಮ ಕಮೆಂಟ್ಗಳನ್ನು ನೋಡಿರ್ತೀನಿ. ಅದರದ್ದೇ ಆದಂಥ ಒಂದು ವಿಡಿಯೋನ ಮಾಡಿ ಹಾಕಿರ್ತೀನಿ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಬೇಡ್ರಿ. ನೋಡ್ಕೊಡ್ರಿ ಫಿಸಿಕಲ್ ಏನೇನಿರ್ತೈತಿ. ಓಕೆ, SSC MTSಗೂ ಕೂಡ ಫಿಸಿಕಲ್ ಕರೀತಾರೆ. ಎಸ್, ಇದಕ್ಕೂ ಕೂಡ ಫಿಸಿಕಲ್ ಇರ್ತೈತಿ. ಹವಾಲ್ದಾರ್ ಹುದ್ದೆಗೆ ನಿಮ್ಗೆ ಡ್ರೆಸ್ ಇರ್ತಾವ ಅಂತೇಳಿ ನಿನ್ನೆ ವಿಡಿಯೋದಲ್ಲಿ ಕೂಡ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ನೋಡ್ಕೊಳ್ಬೋದು ಪುರುಷ ಮತ್ತು ಮಹಿಳೆಯರಿಗೆ, ಮೇಲ್ ಆ್ಯಂಡ್ ಫೀಮೇಲ್ದವರಿಗೆ ಫಿಸಿಕಲ್ ಯಾವ ಥರ ಇರ್ತೈತಿ. 1600 ಮೀಟರ್ ವಾಕಿಂಗ್ ಇರ್ತೈತಿ, ಅಂದ್ರೆ ನಡ್ಕೋತಾ ಹೋಗೋದಿರ್ತೈತಿ. ರನ್ನಿಂಗ್ ಮಾಡುವಂಥ ಅವಶ್ಯಕತೆ ಇರೋದೇ ಇಲ್ಲ. 1.6 ಕಿಲೋಮೀಟರ್ ನೀವು ವಾಕಿಂಗ್ ಮಾಡೋದಿರ್ತೈತಿ. ಪುರುಷರಿಗೆ 15 ನಿಮಿಷ ಟೈಮಿಂಗನ್ನು ಕೊಟ್ಟಿರ್ತಾರೆ. ಎಷ್ಟಪ್ಪ ಅಂತಾರೆ 15 ನಿಮಿಷ ನಿಮ್ಗೆ ಟೈಮಿಂಗನ್ನು ಕೊಟ್ಟಿರ್ತಾರೆ. 15 ನಿಮಿಷದಲ್ಲಿ ನೀವು ಕವರ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಅದೇ ಥರನಾಗಿ ಮಹಿಳೆಯರು ನೋಡ್ಕೊಳ್ರಿ.
1 ಕಿಲೋಮೀಟರ್ ನಿಮ್ಗೆ ಎಷ್ಟಪ್ಪ ಅಂತಂದ್ರೆ 1 ಕಿಲೋಮೀಟರ್ ನಿಮ್ಗೆ ವಾಕಿಂಗ್ ಇರ್ತದೆ, ನಡ್ಕೋತ ಹೋಗೋದು. 20 ನಿಮಿಷ ನಿಮ್ಗೆ ಟೈಮಿಂಗನ್ನು ಕೊಟ್ಟಿರ್ತಾರೆ. ಎಷ್ಟಪ್ಪ ಅಂದ್ರೆ 20 ನಿಮಿಷ ಟೈಮಿಂಗನ್ನು ಕೊಟ್ಟಿರ್ತಾರೆ. ಅದೇ ಥರನಾಗಿ ಹೈಟ್ ಎಷ್ಟು ಬೇಕಿದಕ್ಕೂ ಓಕೆ ನೋಡ್ಕೊಳ್ಳಿ. ಹೈಟ್ ನೋಡ್ಕೊಳ್ಳಿ, ಪುರುಷರಿಗೆ 157 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೋ. ಜನರಲ್ಲು, EWS, OBCದವರಿಗೆ 157 ಸೆಂಟಿಮೀಟರ್, ಮಹಿಳೆಯರಿಗೆ 152 ಸೆಂಟಿಮೀಟರ್ ಇದ್ರೆ ಸಾಕು. ನೆಕ್ಸ್ಟ್ ಅದೇ ತರನಾಗಿ ST ಕ್ಯಾಟಗರಿಯವರು ಯಾರಾದರೂ ಇದ್ರೆ 152 ಸೆಂಟಿಮೀಟರ್, 152.5 ಸೆಂಟಿಮೀಟರ್ ಹೈಟ್ ಇದ್ರೆ ಸಾಕು. ಮಹಿಳೆಯರು 149 ಸೆಂಟಿಮೀಟರ್ ಇದ್ರೆ ಸಾಕು. ನೆಕ್ಸ್ಟ್ ಅದೇ ತರನಾಗಿ ಚೆಸ್ಟ್, ನಿಮ್ಮ ಎದೆಯ ಸುತ್ತಳತೆ ಎಷ್ಟಿರ್ಬೇಕಪ್ಪ ಅಂತಂದ್ರೆ 81 ನಿಂದ 86. ನಾರ್ಮಲಿ ಆಗಿ ನಿಮ್ದು 81 ಸೆಂಟಿಮೀಟರ್ ಚೆಸ್ಟ್ ಇರಬೇಕು. ಎಕ್ಸ್ಪಾಂಡೆಡ್ ಅನ್ನ ಮಾಡಿದಾಗ 86 ಆಗಬೇಕು. ಅಂದ್ರೆ 5 ಸೆಂಟಿಮೀಟರ್ ಅನ್ನ ನೀವು ಚೆಸ್ಟ್ ಅನ್ನ ಎಕ್ಸ್ಪಾಂಡ್ ಮಾಡಲೇಬೇಕು. ಅದೇ ತರನಾಗಿ ಮಹಿಳೆಯರಿಗೆ ಅದು ನಿಲ್ಲಿರ್ತದೆ. ನೆಕ್ಸ್ಟ್ ಅದೇ ತರನಾಗಿ ವೇಟ್ ನೋಡ್ಕೊಳ್ರಿ, ಪುರುಷರಿಗೆ ಇರುವುದಿಲ್ಲ. ಪುರುಷರಿಗೆ ವೇಟ್ ಅನ್ನ ಚೆಕಿಂಗ್ ಮಾಡೋದಿಲ್ಲ. ಮಹಿಳೆಯರಿಗೆ 48 kg ವೇಟ್ ಇರಲೇಬೇಕಾಗುತ್ತಾ. ಎಷ್ಟಪ್ಪ ಅಂದ್ರೆ 48 kg ಇರಲೇಬೇಕಾಗುತ್ತಾ. ಓಕೆ, ಇದು ಓನ್ಲಿ MTS ದವರಿಗೆ ಅಥವಾ ಹವಾಲ್ದಾರ್ಗೆ. ಫಿಸಿಕಲ್ ಕಂಡಕ್ಟ್ ಅನ್ನ ಮಾಡೋದು ಓನ್ಲಿ ಹವಾಲ್ದಾರ್ ಪೋಸ್ಟ್ಗೆ ಮಾತ್ರ. ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡೋದು ಮಾತ್ರ ಓನ್ಲಿ ಹವಾಲ್ದಾರ್ ಪೋಸ್ಟ್ಗೆ ಮಾತ್ರ ಕಂಡಕ್ಟ್ ಅನ್ನ ಮಾಡ್ತಾರೆ. ನೀವು ಹವಾಲ್ದಾರ್ ಏನಾದರೂ ಸೆಲೆಕ್ಟ್ ಆದರೆ ಮಾತ್ರ ಹವಾಲ್ದಾರದಲ್ಲಿ ನಿಮ್ಗೆ ಫಿಸಿಕಲ್ ಅನ್ನ ಈ ಥರ ಎಲ್ಲ ಕಂಡಕ್ಟ್ ಅನ್ನ ಮಾಡ್ತಾರೆ. ಸೊ ಇಷ್ಟು ನಿಮ್ಗೆ ಕ್ಲಿಯರಿಟಿ ಆದಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಎಕ್ಸಾಮ್ ಸಿಲೆಬಸ್ ಬಗ್ಗೆ ಆಯಿತು ಮತ್ತು ಫಿಸಿಕಲ್ ಬಗ್ಗೆ ಆಯಿತು. ಪ್ರತಿಯೊಂದು ಅಪ್ಡೇಟ್ಗಳು ಬರಲಿ. ಯಾವುದೇ ಒಂದು ನೀವು ಏನಾದರೂ SSCಯಲ್ಲಿ ಯಾರಾದರೂ ಸ್ಟಡಿ ಮಾಡ್ತಾ ಇದ್ರೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ SSCಯನ್ನು ಬಿಡಾಕೋಬೇಡ್ರಿ. SSC ಪ್ರತಿಯೊಂದು ನೋಟಿಫಿಕೇಶನ್ಗಳಾಗ್ತಿರ್ತವೆ. ಮತ್ತು ನೆಕ್ಸ್ಟ್ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಕಡಿಮೆ. ಈಗ ಮಾಡ್ತೀವಿ ಅಂದ ಕೇಸಿಂದ 3 ತಿಂಗಳ ಮುಂದೆ ಹೋಗೋದು, ಎಕ್ಸಾಮ್ ನಡೆಸೋದು ಒಂದು 6 ತಿಂಗಳ, ಫೈನಲ್ ರಿಸಲ್ಟ್ ಬಿಡೋದು 6 ತಿಂಗಳ, ಅಪ್ಲಿಕೇಶನ್ ಹಾಕಿ ಫೈನಲ್ ಜಾಯ್ನಿಂಗ್ ಆಗ್ಬೇಕಂದ್ರೆ 2, 3, 4 ವರ್ಷ ಹೋಗುತ್ತೆ ಸ್ಟೇಟ್ ಗೌರ್ಮೆಂಟಲ್ಲಿ. ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ನೀವು ಟ್ರೈ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಕೇವಲ ನಿಮ್ಮದು 6 ತಿಂಗಳು ಅಥವಾ 8 ತಿಂಗಳು ಲಾಸ್ಟ್, ಅಷ್ಟರೊಳಗಡೆ ನಿಮ್ಮ ನೋಟಿಫಿಕೇಶನ್ ಮಾಡಿ, ಎಕ್ಸಾಮ್ ನಡೆಸಿ, ಫಿಸಿಕಲ್ ಕಂಡಕ್ಟ್ ಮಾಡಿ, ಮೆಡಿಕಲ್ ತೊಗೊಂಡು, ಡಾಕ್ಯುಮೆಂಟ್ ವೆರಿಫಿಕೇಶನ್ ತೊಗೊಂಡು ಫೈನಲಿ ಆಗಿ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅಷ್ಟು ಸ್ಪೀಡ್ ಸೆಂಟ್ರಲ್ ಗೌರ್ಮೆಂಟ್ ಇರ್ತೈತಿ. ಸೆಂಟ್ರಲ್ ಗೌರ್ಮೆಂಟಿಗೆ ಸಾಕಷ್ಟು ಜನ ಒಂದು ಸ್ವಲ್ಪ ಗಮನ ವಹಿಸ್ರಿ. ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಟ್ರೈ ಮಾಡೋರು ಮಾಡಿರಿ, ಬೇಡ್ರಿ ಅಂತ ಅನ್ನಂಗಿಲ್ಲ. ಸೆಂಟ್ರಲ್ ಗೌರ್ಮೆಂಟಲ್ಲಿ ನಿಮಗೆ ಇಷ್ಟು ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಪೇಷನ್ಸ್ ಕೂಡ ನೀವು ಸ್ಟೇಟ್ ಗೌರ್ಮೆಂಟಲ್ಲಿ ಇಟ್ಟಿರ್ತಕ್ಕಂಥ ಪೇಷನ್ಸನ್ನು ನೀವು ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೊಟ್ಕೊಂಡ್ರೆ ಬಹಳ ಅಂದ್ರೆ ಬಹಳ ಈಸಿ ಆಗುತ್ತೆ. ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಪ್ರತಿಯೊಂದು ಜಾಬ್ ನೋಟಿಫಿಕೇಶನ್ ಆಗಲಿ, ಯಾವುದೇ ಒಂದು ಅಪ್ಡೇಟ್ಗಳನ್ನು ನೀವು ತಿಳ್ಕೊಬೇಕು ಅಂದ್ಕೊಂಡಿದ್ರೆ, ಎಕ್ಸಾಮ್ ಸಿಲೆಬಸ್ ಆಗಲಿ, ರಿಸಲ್ಟ್ ಆಗಿರಲಿ, ಅಡ್ಮಿಟ್ ಕಾರ್ಡ್ ಆಗಿರಲಿ, ಫೈನಲ್ ಜಾಯ್ನಿಂಗ್ ಲೆಟರ್ ಆಗಲಿ, ಯಾವುದೇ ಒಂದು ಅಪ್ಡೇಟನ್ನು ತಿಳ್ಕೊಬೇಕು ಅಂದ್ಕೊಂಡಿದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕದಾಗ HJ ಪ್ಯಾರಾಮಿಲಿಟರಿ ಅಂತ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಹೋಗ್ರಿ, ಒಂದು ಲೈಕ್ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ತಲುಪುವ ಹಾಗೆ ಶೇರ್ ಮಾಡೋದನ್ನು ಮರೆಯಬೇಡ್ರಿ. ನೀವೇನಾದರೂ ಈ ವಿಡಿಯೋಗಳನ್ನು ಶೇರ್ ಮಾಡಿದರೆ ಅವ್ರಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಸೊ ಕೆಳಗಡೆ ಕಾಣ್ತಿದೆ ನೋಡ್ಕೊಳ್ರಿ, ಸಬ್ಸ್ಕ್ರೈಬ್ ಬಟನನ್ನು, ಇದನ್ನು ಕ್ಲಿಕ್ ಮಾಡ್ಕೊಳ್ಳೋದನ್ನು ಮರೆಯಬೇಡ್ರಿ. ಈ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಕೊಡುವಂಥ ಡೈಲಿ ಅಪ್ಡೇಟ್ಗಳು ನಿಮ್ಮ ಮುಂದೆ ಬರ್ತಾನೆ ಇರ್ತಾವೆ. ಆ ಡೈಲಿ ಅಪ್ಡೇಟ್ಗಳನ್ನು ನೋಡ್ತಾ ಇದ್ರೆ ಸೊ ನೀವು ನೋಟಿಫಿಕೇಶನ್ ಓದುವಂಥ ಅವಶ್ಯಕತೆನೇ ಇರೋದಿಲ್ಲ. ವೆಬ್ಸೈಟ್ಗೆ ಹೋಗಿ ಸರ್ಚ್ ಮಾಡುವಂಥ ಅವಶ್ಯಕತೆ ನಿಮ್ಗೆ ಬರೋದಿಲ್ಲ. ಎಲ್ಲೋ ಟೈಮ್ ವೇಸ್ಟ್ ಮಾಡ್ತಿರ್ತೀರಿ. 5 ನಿಮಿಷ ನೀವು ಯೂಟ್ಯೂಬ್ನಲ್ಲಿ ಹೋದರೆ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ತೊಗೊಳ್ಳೇಬಹುದು. ತೊಗೊಳಕ್ಕಾಗುತ್ತಾ? ತೊಗೊಳ್ರಿ, ನಾನು ಕೊಡ್ತಾನೆ ಇರ್ತೀನಿ. ಎನಿ ಟೈಮ್ ನಿಮ್ಗೆ ಸಪೋರ್ಟನ್ನು ಮಾಡ್ತಾನೆ ಇರ್ತೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೊಸ ಟಾಪಿಕನ್ನು ತರೋಣ. ಜೈ ಹಿಂದ್, ಜೈ ಕರ್ನಾಟಕ.